ಪ್ರತಿಭಟನೆ ಮಾಡ್ತೇನೆ ಅಧ್ಯಕ್ಷರೇ. ನನ್ನ ವಿಚಾರನ ಪ್ರಸ್ತಾಪ ನೀವು ಕುತ್ಕೊಳ್ಳಿ. ಎಚ್ ಕೆ ಪಾಟೀಲ್ ಇಡೀ ರಾಜ್ಯದಾಗ ಒಬ್ರು ವೈದ್ಯರು ಮಾತಾಡಿ ಸರಿ ಪಾಟೀಲ್ ಅಧ್ಯಕ್ಷರೇ ಬರೇ ಎಷ್ಟು ಮಾತಾಡ್ತೇವೆ ಕುತ್ಕೊಳ್ರಿ. ನಾನು ನನ್ನ ಪಾಯಿಂಟ್ ಆಫ್ ಆರ್ಡರ್ ನಾ ಕ್ಲಿಯರ್ ಮಾಡುವಂತ ಉದ್ದೇಶ ಇತ್ತು. ಅಧ್ಯಕ್ಷ ಅವಕಾಶ ಕೊಡಿ. ನಾವೇ ಹೇಳಿದ್ದಾರೆ ಪ್ರಸ್ತಾಪ ಮಾಡ್ತೇನೆ. ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಈ ರೀತಿ ಒತ್ತಡ ನಾವು ಸಹಿಸಲ್ಲ. ಅಲ್ರಿ ಅದೇನು ಹೇಳಿ ಆಯ್ತು ಬಿಡು. ಹೇಳಿ ಏನೋ ಅಪರಾಧ ಮಾಡಿದ್ರೆ ಹೋಗ್ಬೇಡ ನೀವು ಹೇಳಿದ್ರೆ ನೀವು ಪತ್ರಿಕೆ ಪದ ಕಟ್ಟಿ ಅಧಿಕಾರ ಇಲ್ವಾ? ಪತ್ರಿಕೆ ಬಂದಿಲ್ವಾ? ಪತ್ರಿಕೆ ಬಂದಿರೋ ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೋಗ್ಬೇಡಿ ಅಂತ ಹೇಳಿಲ್ಲ. ಅವರು ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಬುದ್ಧಿ ಹೇಳಿ. ಇಲ್ಲ ಆಯ್ತು ಅವ್ರ ಬುದ್ಧಿ ಹೇಳಿ. ನಿಮಗೆ ಬುದ್ಧಿ ಹೇಳಿ. ಕರ್ನಾಟಕ ಸತ್ಯನಾಶ ಮಾಡಲ್ಲ. ನಿಮಗೆ ಬುದ್ಧಿ ಹೇಳಿ. ನನಗೆ ಹೇಳ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿ ಸರ್. ಈಗ ನಾನು ಅವ್ರಿಗೆ ಇರಿಟೇಷನ್ ಆಗೋ ಪದ ಏನು ಹೇಳಿಲ್ಲ ತಗೊಳ್ರಿ. ಇರಿಟೇಷನ್ ನಾನು ಏನು ಹೇಳಿದಿನೋ ಅದನ್ನೆಲ್ಲ ದಾಖಲೆ ತೋರಿಸಿ ಆಯ್ತು ನನಗೆ ಈಗ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಲ್ಲ ಅಂತೇಳಿ ಅವರೇ ಕೊಡ್ತೀನಿ ಅಂದ್ರು ನಾನು ತಗೊಂತೀನಿ. ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರೇ ಕೊಡ್ಲಿ ಬೇಕಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಮಾತಾಡುವಾಗ ಈಗ ನಾಳೆ ಯಾರು ಕೋನಪ್ಪ ರೆಡ್ಡಿ ಅವರೇ ಅಲ್ಲ ಏನು ಕೋನ್ ರೆಡ್ಡಿ ಅವರೇ ನಾಳೆ CM ಅವ್ರು ಮಾತಾಡ್ತಾರಪ್ಪ. ನಾನು ಹಂಗೆ ಮಾಡ್ಲಾ? ನೀವು ಮಾಡಿ ತೋರಿಸ್ತಾರೆ ನಾನು ಹಂಗೆ ಮಾಡ್ಬೇಕಾಗುತ್ತೆ. ಇಲ್ಲ ನಾನು ನೋಡಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾತ್ರ ಹೇಳೀನಿ. ವಿರೋಧ ಪಕ್ಷ ಅನ್ನೋದು ಇಲ್ಲ ಹೇಳಿ ಟೀಕೆ ಮಾಡಕ್ಕೆ ಇರೋದು. ಟೀಕೆ ಮಾಡಕ್ಕೆ ಇರೋದು. ನಾವು ನಮ್ ಡ್ಯೂಟಿ ಮಾಡಕ್ ಬಿಡಿ. ಅಲ್ಲ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ.